ಸೊ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲ ಹೇಗಿದ್ದೀರಾ? ಸೊ ನಾನು ಗೊತ್ತಿರೋ ಥರ ನೀವೆಲ್ಲ ಚೆನ್ನಾಗಿರ್ತೀರ ಅಂತ ಬಯಸ್ತೀನಿ. ಮತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಆಲ್ರೆಡಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾರಂಥ ಮೂವಿ ಅಥವಾ ಟ್ರೇಲರ್ ಅಥವಾ ಇಂಟ್ರಡಕ್ಷನ್ ಆಫ್ ದಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದು ಟಾಕ್ಸಿಕ್ದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ರಾಯ. ಅದು ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ಖಂಡಿತ ಇದು ಹಾಲಿವುಡ್ ರೇಂಜಿಗೆ ಬಂದಿದೆ ಸಿನಿಮಾ. ನಾನು ನೋಡಿ ಕಂಪ್ಲೀಟ್ ಫಿದಾ ಆಗೋದೆ ಗುರು. ಏನು ಮೇಕಿಂಗು, ಏನು ಸಿನಿಮಾಟೋಗ್ರಫಿ, ಮತ್ತು ಸ್ಪೆಷಲಿ ಏನಂತ ಅನ್ನಿಸ್ತು ನನಗೆ, ಹಾಲಿವುಡ್ಡಿನ ಕಲರ್ ಗ್ರೇಡಿಂಗ್ ಇದೆಯಲ್ಲ, ತುಂಬ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗಿದೆ ಅದು. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಗೊತ್ತಿಲ್ಲ. ಸೊ ಎಂಟ್ರಿ ಸೀನಿಂದ ಹಿಡಿದು ಒಂದು ತಾತ ಕಾರ್ ಓಡಿಸ್ಕೊಂಡು ಬರ್ತಾರೆ. ಸೊ ಯಾರ್ದೋ ಒಂದು ತಂದೆ ಹೋಗಿರ್ತಾರೆ, ಆ ತಂದೆಯ ಸನ್ ಏನೋ ಅವ್ರ ಮಗ ಹೋಗಿರ್ತಾನೆ. ಸೊ ಅಲ್ಲಿ ನಡೆಯೋಂಥ ಘಟನೆ, ಒಂದು ಕಾರ್ ಬರುತ್ತೆ, ತಾತ ಇಳಿತಾನೆ. ತಾತ ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಅಂದ್ಕೊಂಡೆ ಇದು ಯಶ್ ಅವ್ರು ಇಳಿತಾ ಇರೋದು ಅಂತ ಅಂದ್ಕೊಂಡೆ. ಬಟ್ ಯಶ್ ಆಗಿರಲಿಲ್ಲ. ಅದು ಒಂದು ತಾತ ಡ್ರೈವ್ ಮಾಡ್ಕೊಂಬಂದು ಬ್ಯಾಕ್ ಎಂಡಲ್ಲಿ ಒಂದು ಬಾಂಬ್ನ ಫಿಕ್ಸ್ ಮಾಡಿ ಹೋಗ್ತಾರೆ. ಎಷ್ಟು ಅದ್ಭುತವಾಗಿ ಅದು ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ ಅಂದರೆ, ಅದು ಬೈಟ್ ಇದೆಯಲ್ಲ, ಸೊ ಅದನ್ನು ಮಾತ್ರ ಹೇಳ್ತೀನಿ. ಹೆಂಗೆ ಯೋಚನೆ ಮಾಡಿದ್ದಾರೆ ಅದು, ಆ ಕಾನ್ಸೆಪ್ಟನ್ನ ಹೆಂಗೆ ಯೋಚನೆ ಮಾಡಿ ಆ ಮೂವಿ ತೆಗ್ದಿರೋದು ನನಗಂತೂ ಗೊತ್ತಾಗಿಲ್ಲ. ಅದ್ಭುತವಾಗಿ ಯೋಚನೆ ಮಾಡಿದ್ದಾರೆ. ಅದು ಯಾರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಾರೋ ನನಗಂತೂ ಅವ್ರ ಆ್ಯಡ್ಸ್ ಆಫ್ ಹೇಳ್ತೀನಿ ಅವ್ರ ಮೇಕಿಂಗಿಗೆ. ಯಾಕಂದರೆ ಡೈರೆಕ್ಟ್ರು ಗೀತಾ ಮೋಹನ್ ದಾಸ್ ಅವರಿದ್ದಾರೆ ಈ ಮೂವಿ ಬಗ್ಗೆ. ಮತ್ತು ಕೆವಿಎನ್ ಎಕ್ಸಾಕ್ಟ್ಲಿ ಕೆವಿಎನ್ ಪ್ರೊಡಕ್ಷನ್ ಹೌಸ್ ಇದು. ಅವ್ರದ್ದು ಭಾಳಷ್ಟು ಮೂವಿ ಇದೆ. ಸೊ ಅದರಲ್ಲಿ ಟಾಕ್ಸಿಕ್ ಕೂಡ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿ ಅಪ್ಕಮಿಂಗ್ ಇರೋದು. ನಾನು ಇವಾಗ ಆಫ್ಟರ್ 24 hours ಆಮೇಲೆ ಎಷ್ಟು ವ್ಯೂ ಆಗಿದೆ ಅಂತ ನೋಡಿದಾಗ ಅದು ಸುಮಾರು 4 ಕೋಟಿಗಿಂತ ಹೆಚ್ಚು ದಾಟಿದೆ ವ್ಯೂವ್ಸು. ಸೊ ಏನು ಸುಮ್ಮನೆನಾ, ಇಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ಕ್ರೇಜ್ ಇದೆ ಟಾಕ್ಸಿಕ್ಕಿಗೆ ಅಂದರೆ. ಮತ್ತು ಅದ್ರ ಮೇಕಿಂಗು ಅಷ್ಟೇ, ಅದರ ವರ್ತ್, ಅದರ ಒಂದು ವ್ಯಾಲ್ಯೂ, ಅದ್ರದ್ದು ಹೇಗೆ ಹೇಳಬೇಕು, ಅದರ ಗುಡ್ ವಿಲ್ ಇವಾಗೆಲ್ಲ ನೆಕ್ಸ್ಟ್ ಲೆವೆಲ್ ಹೊಟ್ಟೋಗಿದೆ. ಯಾಕಂದರೆ March 19th 3 2026 ಆ ಡೇಟ್ನ ಇನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಡ್ಯಾಡ್ಸ್ ಹೋಮ್ ಅದು. ಅಂದರೆ ನಿಮ್ಮ ಅಪ್ಪನ ಮನೆ ಅಲ್ಲ, ಇವಾಗ ನಾನು ಬಂದಿದ್ದೀನಿ, ಇವಾಗ ನಂದು ಮನೆ ಅನ್ನೋ ರೀತಿಲಿ ಇದೆ ಅದು. ಸೊ ಅದು ಆ್ಯಕ್ಚುಲಿ ಡ್ಯಾಡ್ಸ್ ಹೋಮ್ ಅಂದರೆ ನಿಮ್ಮಪ್ಪ ಮನೇಲಿದ್ದಾನೆ ಅಂತ ಅರ್ಥ. ಸೊ ಓಕೆ, ಅವ್ರಿಗೆ ಎವ್ರಿ ಟೈಮ್ ಡೈಲಾಗ್ಸ್ಗಳನ್ನ ಡೆಲಿವರ್ ಮಾಡೋ ಅಂತೂ ನೀವೆಲ್ಲ ನೋಡಿದ್ದೀರಾ. ಅಣ್ತಮ್ಮ ಅನ್ನೋ ಪದ ಆಗಿರ್ಬೋದು, ಅದು ಕೂಡ ಒಂದು ಟೈಮಲ್ಲಿ ಕಾಲೇಜ್ ಹುಡುಗರೆಲ್ಲ ಮಾತಾಡೋ ರೀತಿ ಆಗಿತ್ತು, ಅಣ್ತಮ್ಮ ಅಂತ. ಅದಾದಮೇಲೆ ಸುಮಾರಿದೆ. ನಾನು ಬರೋವರೆಗೂ ಬೇರೆಯವ್ರು ಅವ, ಬಂದಾಮೇಲೆ ನಂದೇ ಅವ. ಸೊ ಇದು ಅಷ್ಟೇ, ಈ ಒಂದು ಮೆಥಡು ಅಷ್ಟೇ, ಅದು ನೆಕ್ಸ್ಟ್ ಲೆವೆಲ್. ಅದು ಇವತ್ತಿಗೂ ಸುಮಾರು ಇನ್ಸ್ಟಾದಲ್ಲಿ ನೋಡ್ತೇನೆ, ಬರೋವರೆಗೂ ನಮ್ಮ ಬಾಸ್ ಬೇರೆಯವ್ರದ್ದವ, ಬಂದಾಮೇಲೆ ನಮ್ಮ ಬಾಸ್ ಯಶ್ ಅವ್ರದ್ದೇ ಅವ ಅನ್ನೋದು ರೀಲ್ಸ್ಗಳಲ್ಲೆಲ್ಲ ಹಾಕೋದು ನಾನು ನೋಡಿದ್ದೀನಿ. ಸೊ ಎನಿಥಿಂಗ್ ಅದು ಖಂಡಿತ ನಿಜಾನೇ. ಯಶ್ ಅವ್ರು ಏನು ಹೇಳಿದ್ರೋ, ವಾಚ್ ಅವರ್ ಗೈಸ್, ನೋಡಿ ನಾವು ನೆಕ್ಸ್ಟ್ ಲೆವೆಲ್ ಬರ್ತೀರಿ ಅಂತ ಸೈಮಾ ಅವಾರ್ಡಲ್ಲಿ ಏನೋ ಹೇಳ್ತಾರೆ. ನಾವು ನೆಕ್ಸ್ಟ್ ಲೆವೆಲಲ್ಲಿ ಕೆಲಸ ಮಾಡ್ತೀರಿ, ನೆಕ್ಸ್ಟ್ ಲೆವೆಲ್, ಅದು ಏನು ಹೇಳಿದ್ರು ಯಪ್ಪ ಅದೇ ಲೆವೆಲ್ಗೆ ಮಾಡಿದ್ದಾರೆ. ಏನು ಗುರು ಅದು, ಎಷ್ಟು ಮಾಡಿರೋ ಆ್ಯಕ್ಟಿಂಗ್ ಅದು. ಆ ಸೀನ್ ಒಂದು ಇಳಿತಾರೆ, ಕಾರಲ್ಲಿ ಇಳಿದ್ಬಿಟ್ಟು ಎಂಟ್ರಿ ಕೊಟ್ಟು ಆ ಗನ್ ಎತ್ಕೊಳ್ತಾರೆ. ಆ ಗನ್ ಹಿಂಗೆ ಎತ್ಕೊಂಡು ಹಿಂಗೆ ಬರೋ ಸ್ಟೈಲಾಗಿ ಇಟ್ಕೊಂಡು ಬಂದು ಆ ಬಾಂಬೆಲ್ಲ ಆಗಲಿ ಬಸ್ಟ್ ಆಗಿರುತ್ತೆ. ಸಿಕ್ಕಾಬಡೆ ಅಲ್ಲಿ ಫಾಗ್ ಥರ ಆಗಿಬಿಟ್ಟಿರುತ್ತೆ. ಅಂದರೆ ಅದ್ರ ಹೊಗೆ ತುಂಬ್ಕೊಂಬಿಟ್ಟಿರುತ್ತೆ, ಫಾಗಲ್ಲ, ಲೈಕ್ ಹೊಗೆ ತುಂಬ್ಕೊಂಬಿಟ್ಟಿರುತ್ತೆ. ಸೊ ಅಲ್ಲಿ ಬಂದಾದಮೇಲೆ ಎಂಟ್ರಿ ಆಗಿದ ತಕ್ಷಣ ಒಬ್ಬ ಯಾರೋ ಗನ್ ಎತ್ತಾನೆ, ಅವ್ರನ್ನ ಹೊಡಿ ಅಂತ ಹೇಳ್ತಾನೆ. ಹೊಡಿ ಅಂದ ತಕ್ಷಣ ಒಂದು ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ, ಬಟ್ ಆ ಲ್ಯಾಂಗ್ವೇಜ್ ಯೂಸ್ ಮಾಡೋಂಗಿಲ್ಲ. ಸೊ ಅದನ್ನು ಹೊಡಿ ಅಂದ ತಕ್ಷಣ ಸೊ ಆ ಗನ್ ಕೈ ಹಿಂಗೆ ಎತ್ತಿದ ತಕ್ಷಣ ಆ ಗನ್ನ ಹಂಗೆ ಉಲ್ಟಾ ಮಾಡಿ ಓಡಿಸ್ತಾರೆ. ಅದು ಮಾತ್ರ ಹೇಳ್ತೀನಿ, ಮಾಸ್ ಆ್ಯಂಡ್ ಕ್ಲಾಸ್ ಅದು. ಆ ಯೋಚನೆ ಹೆಂಗೆ ಮಾಡಿದ್ದಾರೆ ಅಂದರೆ, ಇನ್ಯಾರೂ ಫ್ಯೂಚರಲ್ಲಿ ಈ ಥರ ಒಂದು ಆರ್ಟಿಸ್ಟ್ನ ನಾವು ಯಾರೂ ನೋಡೋಕ್ಕಾಗಲ್ಲ. ಮತ್ತು ನಾವು ಈ ಥರ ಆರ್ಟಿಸ್ಟ್ ಮತ್ತೆ ಒಮ್ಮೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಲೆವೆಲ್ ಮೇಕಿಂಗ್. ಆ್ಯಕ್ಚುಲಿ 2-3 years ಆಗೋಗಿದೆ KGF ಬಂದು. 2 years ಕಂಪ್ಲೀಟ್ ಆಗೋಗಿದೆ ನನ್ನ ಪ್ರಕಾರ. ಪಾರ್ಟ್ 2 ಬಂದು, KGF ಪಾರ್ಟ್ 2 ಬಂದು. ಸೊ ಅದಾದಮೇಲೆ ಟಾಕ್ಸಿಕ್ ಇದೇ ವರ್ಷ, ಮತ್ತು ಯಶೋರ್ದು ಇದೇ ವರ್ಷ ಇನ್ನೊಂದು ಸಿನಿಮಾ ರಾವಣ ಕೂಡ ರಿಲೀಸ್ ಆಗ್ತಾಯಿದೆ, ಮೇ ಬಿ ದೀಪಾವಳಿಗೆ ಅಂತ ಹೇಳಿದರು. ಅದು ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋದು ಕೂಡ ಮಾಹಿತಿ ಇದೆ. ಟಾಕ್ಸಿಕ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಟಾಕ್ಸಿಕ್ ಅಂದರೆ ಕಂಪ್ಲೀಟ್ ಒಬ್ಬ ಮನುಷ್ಯನ ಟಾಕ್ಸಿಕ್ ಅಂದರೆ ಒಳಗಿರೋ ಅಂಥ ಒಂದು ವಿಷಕಾರಿ ಜಂತು. ಅಂದರೆ ದುರಹಂಕಾರ, ಅಹಂಕಾರ, ಹಾಮು, ಎಲ್ಲ ನಂದೇ, ಇದು
ಆ ಥರ ರೀತಿಲೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಟಾಕ್ಸಿಕ್ ಬಗ್ಗೆ. ಸೊ ಇದು ಇದು ಈ ಟಾಕ್ಸಿಕ್ ಹೇಗಿರುತ್ತೆ ಗೊತ್ತಿಲ್ಲ, ಬಟ್ ಇದು ತುಂಬ ಹಳೆಯ ಕಾಲದ ಒಂದು ಶೂಟ್ ತೊಗೊಂಡಿದ್ದಾರೆ ಅಂತ ನನಗಂದರೆ ತುಂಬ ಲಾಂಗ್ ಬ್ಯಾಕಲ್ಲಿ ನಡೆಯೋಂಥ ಸರ್ಕಸಲ್ಲಿ ನಡೆಯೋಂಥ ಥಿಂಗ್ಸ್ಗಳು, ಅಲ್ಲಿ ಏನೋ ಮೇ ಬಿ ನಶಾ ವಸ್ತುಗಳ ಮೇಲೆ ಇದು ಟಾರ್ಗೆಟ್ ಮಾಡ್ಬೋದು, ಲೈಕ್ ಅದ್ರ ಮೇಲೆ ಸ್ಟೋರಿ ಇದೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಬಟ್ ವಾಟ್ ಎವರ್ ಎಲ್ಲ ಹೌ ಎವರ್ ದಟ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೂ ಇರುತ್ತೆ. ಯಾಕಂದರೆ ಒಂದು 2 ಬೈಟ್ ನೋಡಿದಷ್ಟೇ ಕಾರ್ದು ಆ ಪಂಚಿಂಗ್ ಸೀನ್ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ, ಬಾಂಬ್ ಬರ್ಸ್ಟ್ ಆಗುತ್ತೆ ನಂತರ, ಅದಾದಮೇಲೆ ಗನ್ದು ಒಂದು ಬರುತ್ತೆ, ಗನ್ನಿಂಗ್ ಸ್ಲೈಡ್ ಮಾಡಿ ಹೊಡಿತಾರೆ. ಸೊ ಅದು ಮಾತ್ರ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಇತ್ತು. ಆ 2 ಪಂಚ್ ಇತ್ತಲ್ಲ, ಅದು ಹುಕ್ ಅಂತ ಹೇಳಬೇಕು ಏನಂತ ಹೇಳಬೇಕು ಗೊತ್ತಿಲ್ಲ, ಐ ಥಿಂಕ್ ಮಾಡಿದಾರಲ್ಲ, ಯೋಚನೆ ಮಾಡಿ ಹಾಕಿದ್ದಾರೆ ಗುರು. ಅದು ಸೇಮ್ ಟೈಮ್ಗೆ ಯಶ್ವರ್ನ ಬರ್ಡೇ ದಿವಸನೇ ಹಾಕಿರೋದು ನನಗೆ ಭಾಳ ಎಕ್ಸೈಟ್ಮೆಂಟ್ ಆಗೋದು. ಏನು ಹುಡುಕ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ವ ಅನ್ನೋ ಥರ ಅನಿಸ್ತಾನೇ ಇಲ್ಲ. ಸೊ ಏನು ಮಾಡಿದ್ರು ಗುರು ಇದು, ವಾ ಅನ್ನೋ ಥರ ಅನಿಸ್ತು ನನಗೆ. ಏನು ಮಾಡಿದ್ದಾರೆ ಇದು, ಅಷ್ಟು ಚೆನ್ನಾಗಿದೆ, ವಾ ಅಷ್ಟು ಚೆನ್ನಾಗಿದೆ. ಇದು ಜಸ್ಟ್ ಇಂಟ್ರಡಕ್ಷನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಅದು ಮೇ ಬಿ ರಾವ್ ಅಂದರೆ ನನ್ನ ಪ್ರಕಾರ ಅದು ಇಂಡಿಯನ್ ವರ್ಕ್ ಮಾಡುತ್ತೆ, ಬೇರೆ ಕಂಟ್ರಿಲಿ ಹೇಗೆ ವರ್ಕ್ ಮಾಡುತ್ತೆ ಮೇ ಬಿ ಆ ಒಂದು ಜಾನರು ಇರ್ಬೋದು ಇದು. ಸೊ ಮೇ ಬಿ ನನಗನ್ಸಿದ್ದು. ಸೊ ಅದಕ್ಕೆ ಬೇಕು ಮತ್ತು ಖಂಡಿತ ಅದನ್ನು ವೆಲ್ಕಮ್ ಮಾಡಲಿಕ್ಕೆ ಡ್ಯಾಡ್ಸ್ ಹೋಮ್. ಸೊ 19th March 2026 ಅದು ಡ್ಯಾಡ್ಸ್ ಹೋಮ್ ಇದೆ. ಅಂದರೆ ಎಲ್ಲ ಥಿಯೇಟರು ಯಶ್ ಅವ್ರದ್ದೇನೆ. ಇದು ಯಾರು ಮೂವಿ ಬಂದರೆ ಮಾತ್ರ ನಿಲ್ಲ. ಸೊ ಭಾಳಷ್ಟು ಹಿಂದಿ ಮೂವಿ ಯಾವುದೋ ಬರ್ತಿದೆ ಅಂತ ಕೂಡ ಹೇಳಿದ್ರು, ಅದೇ ದಿನ ಇದು ರಿಲೀಸ್ ಆಗ್ತದೆ ಅಂತಲೂ ಕೇಳಿದ್ರು, ಟಾಕ್ಸಿಕ್ ದಿನವೇ. ಬಟ್ ಆ್ಯಕ್ಚುಲಿ ಧ್ರುವಂಧರ್, ಸೊ ಈ ಮೂವಿ ಧ್ರುವಂಧರ್ ಮೂವಿ ಏನೋ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಬಟ್ ವಾಟ್ ಎವರ್, ಎಷ್ಟು ಫ್ಯಾನ್ಸ್ ಬೇಸಿಕ್ಲಿ ಕರ್ನಾಟಕದಲ್ಲಿ ಹುಚ್ಚೆಬ್ಬಿ ಕುಣಿಸೋದಂತೂ ಖಂಡಿತ. ಬಟ್ ಇದು ಮೇಕಿಂಗ್ ನೋಡೋಕ್ಕೆ ಭಾಳಷ್ಟು ಸೂಪರ್ ಸ್ಟಾರ್ಸ್ಗಳು ಕೂಡ ವೆಲ್ಕಮ್ ಮಾಡಿದ್ದಾರೆ ಆಲ್ರೆಡಿ. ಇದು ಇಂಟ್ರಡಕ್ಷನ್ ವಿಡಿಯೋ, ಮೇ ಬಿ ನೆಕ್ಸ್ಟು ಟೀಸರ್ ಬರ್ಬೋದು ಅಥವಾ ಡೈರೆಕ್ಟ್ ಟ್ರೇಲರೇ ಬರ್ಬೋದು. ಸೊ ಟ್ರೇಲರ್ ಬಂದರೆ ಅದು ಹೇಗಿರುತ್ತೆ ಹೆಂಗಿರುತ್ತೆ ನೋಡಬೇಕು. ಟ್ರೇಲರ್ ನನ್ನ ಪ್ರಕಾರ ಅದು ಮಾರ್ಚ್ ಸ್ಟಾರ್ಟಿಂಗಲ್ಲೇ ಬಿಡ್ಬೋದು, ಯಾಕಂದ್ರೆ 19th ಇರುತ್ತೆ, 2 weeks 3 weeks ಬಿಫೋರ್ ಬಿಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದು ಕೂಡ ಬೇಸಿಕ್ಲಿ ಅನೌನ್ಸ್ ಮಾಡ್ತಾರೆ ಒಂದು ಪೋಸ್ಟರ್ ಮೂಲಕ. ಸೊ ಖಂಡಿತ ಸಿಕ್ಕಾಬಡೆ ಈ ಎಕ್ಸೈಟ್ಮೆಂಟಲ್ಲಿ ನಾವು ಎಷ್ಟು ಎಂಜಾಯ್ ಮಾಡ್ತಿರೋ ಥಿಯೇಟ್ರಲ್ಲಿ ಗೊತ್ತಿಲ್ಲ. ನನ್ನ ಪ್ರಕಾರ 1 ವಾರ ಅಂತೂ ಸಿನಿಮಾ ಥಿಯೇಟರು ಕಂಪ್ಲೀಟ್ ಫುಲ್ಫಿಲ್ ಆಗಿರುತ್ತೆ. ಅಂದರೆ ಎಲ್ಲ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿರುತ್ತೆ. ಸೊ ಅದು ಟಿಕೆಟ್ ರೇಟ್ ಕೂಡ ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಇರುತ್ತೆ. ಯಾಕಂದರೆ ಇದು ಟಾಕ್ಸಿಕ್ ಯಶ್ ಅವ್ರದ್ದು. ಸೊ 40th ಬರ್ಡೇ ಯಶ್ ಅವ್ರದ್ದು. ಸೊ ಎನಿವೇ ಹ್ಯಾಪಿ ಬರ್ಡೇ ರಾಕಿಂಗ್ ಸ್ಟಾರ್ ಯಶ್. ಸೊ ಆ್ಯಕ್ಚುಲಿ ನನಗೆ ಸಿಕ್ಕಾಬಟ್ಟೆ ಒಂಥರ ಮೋಟಿವೇಟ್ ಆಗುತ್ತೆ. ಸಮ್ಟೈಮ್ಸ್ ಮಾತಾಡಿದಾಗ ಯೋಚನೆ ಮಾಡ್ತೀರಿ, ಏನು ಹೇಳ್ತಾರೋ ಅದನ್ನು ಮಾಡ್ತಾರಲ್ಲ, ಅದು ಎಲ್ಲರ ಕೈಲೂ ಆಗೋಲ್ಲ. ಸೊ ನಾವು ಏನಾರು ಹೇಳ್ಬೇಕಾರೆ ಅನ್ಕೋತೀರಿ ಹೇಳ್ಬಾರ್ದು ಮಾಡೋವ್ರಿಗೂ ಅಂತ. ಸೊ ನಿಜವಾಗ್ಲೂ ಮಾಡೋದು ಬೇರೆ, ಮಾಡಿ ಹೇಳೋದು ಬೇರೆ. ಸೊ ಯಶೋರ್ ಬಂದು ಹೇಳಿ ಮಾಡೋದು, ಅದು ನನಗೆ ಅದು ಕ್ವಾಲಿಟಿನೇ ನೆಕ್ಸ್ಟ್ ಲೆವೆಲು. ಸೊ ವಾಟ್ ಎವರ್ ಸಿಕ್ಕಾಬಡೆ ಮಜಾ ಕೊಡ್ತು ಟ್ರೈಲರ್ ಮಾತ್ರ ನಾನ್ ಸ್ಟಾಪ್. ಎಷ್ಟು ಸಲ ವ್ಯೂ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಸುಮಾರು ಒಂದು 20-30 ಟೈಮ್ಸ್ ಅಂತೂ ನಾನು ನೋಡಿದ್ದೀನಿ. ಆ ಮ್ಯೂಸಿಕ್ಕಿಂದ ಹಿಡಿದು, ಆ ಸ್ಟೈಲಿಂದ ಹಿಡಿದು, ಅದು ಬರೋ ಒಂದು ಎಂಟ್ರಿಯಿಂದ ಹಿಡಿದು, ಸ್ಪೆಷಲಿ ಆ ಕಾರ್ದೊಂದು ಸೀನ್ ಇದೆ ಗುರು, ಅದು ಪಾಪಪ್ ಆಗ್ತಾ ಇರುತ್ತೆ ಕಾರು, ಅದೊಂದು ಬರ್ಸ್ಟ್ ಆಗುತ್ತೆ, ತಾತ ಎಳೀತಾನೆ. ಆ ತಾತಂದು ಕಾನ್ಸೆಪ್ಟ್ ಎಕ್ಸೆಪ್ಟ್ ಮಾಡಿಲ್ಲ, ತಾತನ ಅಂತ ಅಂದ್ಕೊಂಡೆ, ಯಶೋರ್ ಎಳೀತಾರೆ ಅಂದ್ಕೊಂಡೆ. ಬಟ್ ಯಶ್ ಇಳಿಲಿಲ್ಲ, ತಾತ ಎಳಿದ್ಬಿಟ್ಟು ಅದು ಬಾಂಬೆಲ್ಲ ಸೆಟಪ್ ಮಾಡಿಬಿಟ್ಟು ನೀಟಾಗಿ ಹೋಗ್ತಾರೆ. ಅದು ಮಾತ್ರ ಆ ಯೋಚನೆ ಥಿಂಕಿಂಗ್ ಇದೆಯಲ್ಲ, ಅದು ಗ್ರೇಟ್ ಆ್ಯಕ್ಚುಲಿ ಏನೇ ಮಾಡಿದ್ರು ಈ ಥರ ಸಮಥಿಂಗ್ ನ್ಯೂ ಅಂತ ಹೇಳಲಿಕ್ಕೆ ಅದು ಯಶ್ ಅವ್ರದ್ದು ಒಂದು ಮಾರಲ್ ತೊಗೋಬೋದು. ಸೊ ಎನಿ ಟೈಮ್ ಏನಾರು ಹೇಳಬೇಕು ಅಂದರೆ ಒಳ್ಳೆ ಸಿನಿಮಾ ಕನ್ನಡದಲ್ಲಿ ಬರ್ತಿದೆ ಅಂದರೆ ಎಲ್ಲ ಕನ್ನಡಿಗರು ಖಂಡಿತ ಒಳ್ಳೆ ಕಾಂಟೆಂಟ್ನ ನೋಡ್ತಾರೆ. ಅದು ಯಶ್ ರಾಕಿಂಗ್ ಸ್ಟಾರ್ ಯಶ್ದು ಅಂದರೆ 100% ನೋಡ್ತಾರೆ. ಯಾಕೆ ಏನಾರು ಯೂನಿಕ್ ಇದ್ದೇ ಇರುತ್ತೆ. ಮತ್ತು ಪೈಸಾ ವಸೂಲ್ ಮೂವಿ ಎವ್ರಿ ಟೈಮ್ ಅದನ್ನು. ಸೊ ನನಗೆ ಅದರದ್ದು ಮೇಕಿಂಗ್, ಆ ಥ್ರಿಲ್ಲಿಂಗ್, ಆ ಒಂದು ಏನು ಹೇಳಬೇಕು, ಕ್ಲಾಸ್ ಆ್ಯಂಡ್ ಮಾಸ್, ಎಷ್ಟು ಮಾತ್ರ ಕ್ಲಾಸ್ ಆ್ಯಂಡ್ ಮಾಸ್ ಎವ್ರಿ ಟೈಮ್. ಸೊ ಫೈನಲಿ ಕನ್ನಡ ಮೂವಿಗೆ ಒಂದು ಸೂಪರ್ ಸ್ಟಾರ್ ಬಂದು ಒಂದು ಹಾಲಿವುಡ್ ಮೂವಿಗೆ ಲೆವೆಲ್ಗೆ ಮೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ. ಆ್ಯಕ್ಚುಲಿ ಸುಮಾರು ಜನ ಟ್ವೀಟ್ ಮಾಡಿದ್ದಾರೆ. ನಯನತಾರ ಆಗಿರ್ಬೋದು, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಆಮೇಲೆ ಸುಮಾರು ಜನ, ಇಷ್ಟು ಹೆಸರು ಹೋಗ್ತಾನೆ ಇದೆ, ಸಿಕ್ಕಾಬಟ್ಟೆ ಇದೆ. ಸುಮಾರು ಜನ ಅವರು ಟ್ವೀಟ್ ಮಾಡಿರೋದು ನೋಡಿ ನನಗೆ ಭಾಳ ಖುಷಿ ಆಯಿತು ಕನ್ನಡ ಸಿನಿಮಾಗೆ.
ಈ ಥರದ ಮೇಕಿಂಗ್ ಇದೆ, ಹ್ಯಾಪಿ ಬರ್ಡೇ. ಮತ್ತು ಕಿಚ್ಚ ಸುದೀಪ್ ಅವ್ರು ಕೂಡ ವಿಶ್ ಮಾಡಿದ್ದಾರೆ ಯಶ್ ಅವ್ರಿಗೆ. ಅದು ಕೂಡ ನಾನು ನೋಡಿದೆ ಟ್ವಿಟ್ಟಲ್ಲಿ. ತುಂಬ ಎಲ್ಲರೂ ಹೊಗಳಿದ್ದಾರೆ. ಅದು ಮೇಕಿಂಗ್ನ ರೆಸ್ಪೆಕ್ಟ್ ಮಾಡಿದ್ದಾರೆ ಎಲ್ಲರೂ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಬರ್ಡೇ ಕೂಡ ವಿಶ್ ಮಾಡಿದ್ದಾರೆ ಭಾಳಷ್ಟು ಜನ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ಗಳೆಲ್ಲ ಒಂದು ಬರ್ಡೇ ವಿಶ್ ಮಾಡಿದ್ದಾರೆ. ಸೊ ಫೈನಲಿ ಗೀತಾ ಮೋಹನ್ ಅವರು ಫಸ್ಟ್ ಡೈರೆಕ್ಷನ್ ಅಲ್ಲ ಇದು, ಭಾಳ ಹಿಂದೆನೂ ಮಾಡಿದ್ದಾರೆ. ಬಟ್ ಅಷ್ಟು ಪಾಪ್ಯುಲಾರಿಟಿ ನನಗೆ ಗೊತ್ತಿಲ್ಲ ಅದು ಹೇಗಿದೆ ಮೂವಿ, ಯಾವ ಮೂವಿ ಮಾಡಿದರು ಅಂತ. ಬಟ್ ಪರ್ಸ್ನಲಿ ಹೇಳ್ಬೇಕಂದ್ರೆ ಗೀತಾ ಮೋಹನ್ ದಾಸ್ ಅವರು ಇದರಲ್ಲಿ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದಾರೆ ಚೆನ್ನಾಗಿ ಅಂತ ನನ್ನೊಂದು ಅಭಿಪ್ರಾಯ ಇದೆ. ಬಟ್ ವರ್ಕ್ ಮಾಡಿದ್ದಾರೆ ಅನ್ನೋದಕ್ಕೆ ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ ಯಶ್ ಅವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಇಷ್ಟು ಡೈರೆಕ್ಷನ್, ಈ ಥರ ಮೇಕಿಂಗ್ ನನಗೆ ಅನಿಸಿದ್ದು ಹೆಚ್ಚು ಫೋಕಸ್, ಹೆಚ್ಚು ಕ್ಯಾಮ್ರಾ ವರ್ಕಿಂದ ಹಿಡಿದು ಅದರ ಸಮ್ಟೈಮ್ಸ್ ಡೈರೆಕ್ಷನಿಂದ ಹಿಡಿದು ಎಲ್ಲನೂ ಕೆಲವು ಬಾರಿ ಮತ್ತು ಕೂತ್ಕೊಂಡು ಅದರ ವಿಷನ್ ವ್ಯೂವ್ಸ್ನ ನೋಡೋದು ಎಲ್ಲ ಯಶ್ ಅವ್ರು ಖಂಡಿತ ಮಾಡಿರ್ತಾರೆ. ಹೊಸೊಬ್ಬರು ಬರೋ ಅಂತ ಕನಸಿಟ್ಕೊಂಡು ಸುಮ್ಮನೆ ಇರೋರು ನಾನು ಬರಲೇಬೇಕು ಇವಾಗ ಸಿನಿಮಾ ಲ್ಯಾಂಡ್ಗೆ ಅಂದ್ಬಿಟ್ಟು ಬರೋ ಅಂಥ ಟೈಮ್ ಬಂದಿದೆ. ಸೊ ಆ ಲೆವೆಲ್ಗೆ ಇದು ಹವಾ ಇದೆ. ಸೊ ಕನ್ನಡದಲ್ಲಿ ತುಂಬ ಕಡಿಮೆ ಸೂಪರ್ ಸ್ಟಾರ್ಸ್ಗಳು, ಸೊ ಎಸ್ಪೆಷಲಿ ಯಂಗ್ ಸ್ಟಾರ್ಸ್ಗಳು ತುಂಬ ಕಡಿಮೆ ಇದ್ದಾರೆ. ಸೊ ಫೈನಲಿ ಇವಾಗ ಇದನ್ನು ನೋಡಿ ಇನ್ನಷ್ಟು ಸೂಪರ್ ಸ್ಟಾರ್ಸ್ಗಳು ಬರಲಿ. ಕನ್ನಡ ಆರ್ಟಿಸ್ಟ್, ಹೀರೋಯಿನ್ ಆಗಿರ್ಬೋದು, ಬೇರೆ ಬೇರೆ ಪಾತ್ರಕ್ಕಾಗಿರ್ಬೋದು, ಭಾಳ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ. ಸೊ ಭಾಳ ಹೆಮ್ಮೆಯಿಂದ ಹೇಳಬೇಕು ಅಂದರೆ ಟ್ರೇಲರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಹ್ಯಾಪಿ ಇದೆ ನನಗಂತೂ ಟ್ರೇಲರ್ ನೋಡಿ. ಸೊ ದಯವಿಟ್ಟು ದಯಮಾಡಿ ಕನ್ನಡ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಿ. ಇದು ಮಾರ್ಚ್ 19th 2026 ಅಂದರೆ ಇದೇ ವರ್ಷ ಈ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಸಿಕ್ಕಾಬಡೆ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋದಂತೂ 100%, ಅದಂತೂ ಡ್ಯಾಮ್ ಶೋರ್ ಆಗಿ ಹೇಳ್ತೀನಿ. ಸೊ ನಾನು ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಇದ್ದೀನಿ ಈ ಮೂವಿ ನೋಡಬೇಕು ಅಂತ. ಮತ್ತು ಟ್ರೇಲರ್ ನೆಕ್ಸ್ಟ್ ಅದು ಹೇಗಿರುತ್ತೆ ನೋಡಬೇಕು. ಅದೊಂದು ಪೋಸ್ಟರ್ ಬಿಡ್ತಾರೆ, ಯಾವಾಗ ಬಿಡ್ಬೋದು ಅಂತ. ಸೊ ಮೇ ಬಿ ಅದೊಂದು ತಿಂಗಳು ಆಗ್ಬೋದು, ಒಂದು ಕಾಲು ತಿಂಗಳು. ಬಟ್ ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಇದ್ರದ್ದು ಮೇಕಿಂಗ್ ಆಫ್ ಇಂಟ್ರಡಕ್ಷನ್ ಆಫ್ ಕ್ಯಾರೆಕ್ಟರ್. ಸೊ ಅದನ್ನು ನೋಡಬೇಕು ಹೇಗಿರುತ್ತೆ ಅಂತ. ಸೊ ಫೈನಲಿ ಹೊಸ ಕಾಂಟೆಂಟ್ ಕ್ರಿಯೇಟರ್ಗಳಿಗೆ ಸಪೋರ್ಟ್ ಮಾಡಿ, ಇದೇ ರೀತಿಲಿ ನಮ್ಮನ್ನು ಎಂಕರೇಜ್ ಮಾಡಿ, ಮತ್ತು ನಮ್ಮನ್ನು ಇನ್ನಷ್ಟು ನೀವು ಕಾಂಟೆಂಟ್ ಮಾಡಲಿಕ್ಕೆ ಧೈರ್ಯ ಸಿಕ್ದಂಗೆ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ವಿತ್ ಬೆಲ್ ಐಕಾನ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.